ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಪ್ರೆಗ್ನೆಂಟ್ಸ್ ಇದ್ದೀರಾ ಹಾಗೆ ನ್ಯೂ ಮಾಮ್ಸ್ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮಗೆ ಯೂಸ್ಫುಲ್ ಹಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾನು ಇದನ್ನು ನನ್ನ ಫಸ್ಟ್ ಮಗಳು ಕೂಡ ಫೇಸ್ ಮಾಡಿದ್ದೆ, ಹಾಗೆ ಇವಾಗ ಸೆಕೆಂಡ್ ಬೇಬಿಲೂ ಕೂಡ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಿದ್ರೆ ಗೊತ್ತಿರುತ್ತೆ ನಿಮಗೆ. ನಂದು 8th ಮಂತು ಮತ್ತು 9th ಮಂತಲ್ಲಿ ಪ್ರೆಗ್ನೆನ್ಸಿಲಿ ನನ್ನ ವೆಯ್ಟ್ ಬಂದು 74 kg ಇತ್ತು ಅಲ್ವಾ. ಸೊ ಇವಾಗ ನನ್ನ ವೆಯ್ಟ್ ಎಷ್ಟಾಗಿದೆ ಗೊತ್ತಾ? 62 kg. ಅಂದರೆ ಜಸ್ಟ್ ನಂದು ಒಂದೇ ಒಂದು ಮಂತಲ್ಲಿ 12 kg ಕಡಿಮೆ ಆಗಿದ್ದೀನಿ. ಸೊ ನಾನಿವಾಗ ಏನೇನು ಫುಡ್ ರೋಟೀನ ಫಾಲೋ ಮಾಡ್ತಿದ್ದೀನಿ, ನನ್ನ ಫುಡ್ ರೋಟೀನ್ ಹೇಗಿದೆ ಅನ್ನೋದನ್ನು ನಾನು ಈ ಸದ್ಯಕ್ಕೆ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಸೊ ಮುಂದಿನ ವಿಡಿಯೋಗಳಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಈ ಡಿಪ್ರೆಷನ್ ಅನ್ನೋವಂಥದ್ದು ಯಾಕೆ ಬರುತ್ತೆ ಅನ್ನೋದಾದರೆ, ಈಗ ನಾವು ಪ್ರೆಗ್ನೆಂಟ್ ಆದ ತಕ್ಷಣ ಪಾಪು ಆಗೋ ತನಕನೂ ನಮ್ಮ ಬಾಡಿಲಿ ಸಾಕಷ್ಟು ಈ ಹಾರ್ಮೋನ್ಗಳು ಚೇಂಜ್ ಆಗಿರುತ್ತಲ್ವ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಪಾಪು ಹುಟ್ಟಿದ ಕೂಡಲೇ ಕೂಡ ಅದು ಮತ್ತೆ ಮೊದಲನೇ ಸ್ಥಿತಿಗೆ ಬರೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗುತ್ತೆ. ಹಾಗೆ ಮತ್ತು ನಮಗೇನಾದರೂ ಫಸ್ಟೇ ಏನಾದರೂ ಡಿಪ್ರೆಷನ್ ಅನ್ನೋ ಥರದ್ದು ಏನಾದರೂ ಇದ್ದರೆ ಇವಾಗಲೂ ಬರುತ್ತೆ. ಅದು ಬಿಟ್ಟರೆ ಇನ್ನು ನಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಫಸ್ಟೇ ಏನಾದರೂ ಈ ಡಿಪ್ರೆಷನ್ ಅನ್ನೋದಿದ್ದರೆ ನಮಗೂ ಕೂಡ ಬರುತ್ತೆ. ಇನ್ನು ಇದು ಬಿಟ್ಟರೆ ಫಸ್ಟ್ನೇ ಪ್ರೆಗ್ನೆನ್ಸಿಲೂ ಏನಾದರೂ ನೀವು ಇದನ್ನು ಫೇಸ್ ಮಾಡಿದರೆ ಸೆಕೆಂಡ್ನೇ ಪ್ರೆಗ್ನೆನ್ಸಿಲೂ ಕೂಡ ಬರೋ ಅಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಯಾಕೆ ಬರುತ್ತೆ ಅನ್ನೋದು ಗೊತ್ತಾಯಿತು. ಹಾಗೆ ಇದ್ರದ್ದು ಈಗ ಕಂಪ್ಲೀಟಾಗಿ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಏನು ಅಂತ ನೋಡೋದಾದರೆ, ಡೆಲಿವರಿ ಆಗುತ್ತಲ್ಲ ಅದರಲ್ಲಿ ಒಂದು 50% ಹುಡುಗಿರಿಗೆ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಬರುತ್ತೆ. ಇನ್ನು 50% ಹುಡುಗಿರಿಗೆ ಬರೋದಿಲ್ಲ. ಡೆಲಿವರಿ ಎಲ್ಲ ಆದಮೇಲೆ ಮಗು ಎಲ್ಲ ಕರ್ಕೊಂಡು ನಾವು ಮನೆಗೆ ಬರ್ತೀವಲ್ವ, ಅವಾಗ ಹೆಂಗೆ ಅನಿಸುತ್ತೆ ಅಂದರೆ ಸುಮ್ಮನೆ ಒಂದು ಚಿಕ್ಕ ವಿಷಯಕ್ಕೂ ಕೂಡ ಜಾಸ್ತಿ ಕೋಪ ಬರೋವಂಥದ್ದು, ಸುಮ್ಮನೆ ಅಳು ಬರೋವಂಥದ್ದು, ಒಂಥರ ಬೇಜಾರಲ್ಲೇ ಇರೋವಂಥದ್ದು. ಹಾಗೆ ಏನಾದರೂ ಏನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿರಲ್ಲ ನಮಗೆ. ಒಂಥರ ಫುಲ್ಲು ಕನ್ಫ್ಯೂಷನಲ್ಲಿ ಇರ್ತೀವಿ. ಕರೆಕ್ಟಾಗಿ ಮಗುನ ನೋಡ್ಕೊಳ್ಳೋದಕ್ಕಾಗಲ್ಲ, ಬ್ಯಾಲೆನ್ಸ್ ಯಾರ ಜೊತೆನೂ ಕರೆಕ್ಟಾಗಿ ಮಾತಾಡೋದಕ್ಕಾಗಲ್ಲ, ಕರೆಕ್ಟಾಗಿ ಊಟ ಮಾಡೋದಕ್ಕಾಗಲ್ಲ, ನಿದ್ದೆ ಮಾಡೋದಕ್ಕಾಗಲ್ಲ. ಸೊ ಹೀಗೆಲ್ಲ ಆಗ್ತಿರುತ್ತೆ. ಇದನ್ನೇ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಇದು ಜಸ್ಟ್ 5 days ತನಕ ಇರುತ್ತೆ ಈ ರೀತಿ ಆಗೋದು. 5 to 6 days ಒಳಗಡೆ ಎಂಡ್ ಆಗಿಬಿಡುತ್ತೆ. ಸೊ ಅಲ್ಲಿಗೆ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಆದರೆ ಇದನ್ನು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಕರೀತಾರೆ. ಇದು ಜಸ್ಟ್ 5 daysಗೆ ಮಾತ್ರ ಎಂಡ್ ಆಗುತ್ತೆ. ಇನ್ನು ನಾರ್ಮಲ್ ಆಗಿ ಮುಂದಿನ ದಿನಗಳಲ್ಲಿ ಆರಾಮಾಗಿ ಇದ್ಬಿಡ್ತಾರೆ. ಇದನ್ನು ಬಿಟ್ಟು ಇದೇನಾದರೂ 15 to 20 days 25 days ತನಕ ಏನಾದರೂ ಕಂಟಿನ್ಯೂ ಆಗ್ತು ಅಂದರೆ ಅವಾಗಂತೂ ಕೇಳಂಗೆ ಇಲ್ಲ. ಇನ್ನು ಒಂಥರ ಫುಲ್ಲು ಗೊಂದಲಕ್ಕೆ ಸಿಗಾಕೊಂಡಿರೋರ ಥರ ಆಗಿಬಿಡ್ತಾರೆ. ಕರೆಕ್ಟಾಗಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿಸೋದಕ್ಕಾಗಲ್ಲ, ಮತ್ತು ಕರೆಕ್ಟಾಗಿ ಏನು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಮತ್ತು ಕೆಲವೊಂದು ಸರಿ ಹೆಂಗೆ ಆಗ್ಬಿಡುತ್ತೆ ಅನಿಸುತ್ತೆ ಅಂದರೆ, ನಾನು ಪಾಪುನ ಸರಿಗೆ ನೋಡ್ಕೋತಿದ್ದೀನೋ ಇಲ್ವೋ, ನಾನು ಒಳ್ಳೆ ತಾಯಿ ಆಗ್ತಿದ್ದೀನೋ ಇಲ್ವೋ, ಇದೇನಾಗ್ತಾಯಿದೆ ನನ್ನ ಲೈಫಲ್ಲಿ, ನನಗಿದೆಲ್ಲ ಬೇಕಿತ್ತಾ, ಇದು ಎಲ್ಲ ನಾನು ಯಾಕೆ ಮಾಡಿಕೊಂಡೆ. ಮತ್ತು ಪಾಪು ಏನಾದರೂ ಅಳುವಾಗ ನಮಗೆ ಒಂಥರ ಬೇಜಾರಾಗುವಂಥದ್ದು, ಸಿಟ್ಟು ಬರೋವಂಥದ್ದು ಎಲ್ಲ ಒಂಥರ ಫುಲ್ಲು ಕನ್ಫ್ಯೂಷನಲ್ಲೇ ಇರ್ತಾರೆ. ಈಗೂ ಕೂಡ ಆಗುತ್ತೆ. ಇದೇನಾದರೂ 15 to 20 days ತನಕ ಇದ್ದರೆ ಆವಾಗ ಇದನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಕರೀತಾರೆ. ಸೊ ಇದಲ್ಲದೇನೂ ಕೂಡ ಇನ್ನು ಒಬ್ರೊಬ್ರಿಗೆ ಹೆಂಗಾಗುತ್ತೆ ಅಂದರೆ, ಇದು ಒಂದು 6 ಮಂತು 7 ಮಂತು 1 year ಕೂಡ ಈ ರೀತಿ ಆಗುವಂಥದ್ದು ಇದೆ. ಆವಾಗ 6 ಮಂತು 1 year ಎಲ್ಲ ಈ ಥರ ಆದರೆ ಆವಾಗ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ತಾರೆ. ಅವರು ಇದಕ್ಕೆ ಅಂತಲೇ ಸಪ್ರೇಟು ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಹಾಗಿದ್ರೆ ಯಾಕೆ ಈ ರೀತಿ ಆಗುತ್ತೆ ಅಂತ ನೋಡೋದಾದರೆ, ಯಾಕೆ ಅಂದರೆ ಇದು ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇದ್ದಾಗ, ಅಥವಾ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಈ ರೀತಿ ಎಲ್ಲ ಆಗುತ್ತೆ. ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆದಾಗ ಈ ರೀತಿ ಆಗೋದು ಸಹಜ. ಮತ್ತು ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ನೋಡೋದಾದರೆ, ಫಸ್ಟು ಮೇಯ್ನ್ ಥಿಂಗ್ ಬಂದು ಫ್ಯಾಮಿಲಿ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಇರಬೇಕು. ಓಕೆನಾ? ಫಸ್ಟ್ ಇದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಚೆನ್ನಾಗಿ ಈ ಪಾಪು ಆದಮೇಲೆ ಚೆನ್ನಾಗಿ ಊಟ ಮಾಡಬೇಕು ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಮಾಡಬೇಕು. ಮತ್ತು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ನಾವು ಸಾಧ್ಯವಾದಷ್ಟು ಖುಷಿಯಾಗಿರೋದಕ್ಕೆ ನಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಇದನ್ನೆಲ್ಲ ನಮಗೆ ಫೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ನಾವು ಇದನ್ನೆಲ್ಲ ಹೇಳ್ಬೇಕು. ಮನೆಯವ್ರ ಜೊತೆ ಹೇಳಿದಾಗ ಈ ರೀತಿ ಆಗ್ತಾಯಿದೆ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು. ಈ ರೀತಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದಾಗುತ್ತೆ. ಯಾಕೆಂದರೆ ಹಿಂದೆ ಎಲ್ಲ ಈ ರೀತಿ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಕೇಸಸ್ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಓಪನ್ ಆಗಿ ಮನೆಯವ್ರ ಹತ್ರ ಹೇಳ್ಬೇಕು,
ಮಾಡಬೇಕು ಹಸ್ಬೆಂಡ್ ಹತ್ರ ಎಲ್ಲ ಹೇಳಿದಾಗ ಅವರು ಇದನ್ನೆಲ್ಲ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಪಾಪುನ ಅವ್ರ ಮನೆಯವರು ನೋಡ್ಕೊತ ಅಮ್ಮಂದಿರಿಗೆ ರೆಸ್ಟ್ ಕೊಡಬೇಕಾಗತ್ತೆ, ಹಾಗೆ ಅವ್ರನ್ನ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಬರ್ಬೋದು. ಇವಾಗ ನನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಹೇಗಿತ್ತು, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದರೆ, ಇವಾಗ ಆಲ್ಮೋಸ್ಟ್ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಯಾರಿಗೂ ಕೂಡ ಮಗು ಬಗ್ಗೆ ಏನು ಅಷ್ಟು ಅಂದಾಜು ಐಡಿಯಾ ಇರಲ್ಲ. ಅಂದರೆ ನಾನು ಹೇಗೆ ರೆಡಿಯಾಗಿದ್ದೆ ಅಂದರೆ, ನಾನು ಡೆಲಿವರಿಗೆ ಮಾತ್ರ ರೆಡಿಯಾಗಿದ್ದೆ. ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಂಡ್ ತನಕ ಮಾತ್ರ ನಾನು ಮೈಂಡಲ್ಲಿ ಪ್ರಿಪೇರ್ ಆಗಿದ್ದೆ. ಅದು ಬಿಟ್ಟರೆ ಅದಾದಮೇಲೆ ಡೆಲಿವರಿ ಆದಮೇಲೆ ನನ್ನ ಲೈಫ್ ಹೇಗಿರುತ್ತೆ ಮತ್ತು ಪಾಪು ಜೊತೆ ನಾನು ಹೆಂಗಿರ್ತೀನಿ ಅನ್ನೋದು ಒಂದು ಚೂರು ಐಡಿಯಾನೂ ಇರಲಿಲ್ಲ. ಅದಕ್ಕೆ ನಾನು ಮೈಂಡಲ್ಲಿ ಪ್ರಿಪೇರ್ ಕೂಡ ಆಗಿರಲಿಲ್ಲ. ಓಕೆ, ನಾನು ಆವಾಗ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ದಂಗೆ ನನ್ನ ಡೆಲಿವರಿಗೆ ಜಸ್ಟು ಅದೆಷ್ಟೇ ಪೇಯ್ನ್ ಬರಲಿ ಏನಾಗಲಿ ಇದಕ್ಕೆ ಮಾತ್ರ ನಾನು ರೆಡಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ. ಅಂದರೆ ಇವಾಗ ನನಗೆ ನಾರ್ಮಲ್ ಡೆಲಿವರಿ ಆದರೆ ಪೇಯ್ನ್ ಯಾವ ರೀತಿ ಇರುತ್ತೆ ಮತ್ತು ಫ್ಯೂಚರೆಲ್ಲ ಮಾಡುತ್ತಾರಲ್ಲ ಅದ್ರದ್ದು ಪೇಯ್ನ್ ಯಾವ ರೀತಿ ಇರುತ್ತೆ, ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋದು ಒಂದು ನಾರ್ಮಲ್ ಡೆಲಿವರಿ ಆದರೆ. ಇನ್ನು ಸಿ ಸೆಕ್ಷನ್ ಏನಾದರೂ ಆಯಿತು ಅಂದರೆ ಅದ್ರ ಪೇಯ್ನ್ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ್ಯಾವ ಇಂಜೆಕ್ಷನ್ ಕೊಡ್ತಾರೆ ಮತ್ತು ಪಾಪುನ ಹೇಗೆ ಹೊರಗೆ ಬರುತ್ತೆ ಅನ್ನೋದು ಅಷ್ಟಕ್ಕೆ ಮಾತ್ರ ನಾವು ಪ್ರಿಪೇರ್ ಆಗಿರ್ತೀವಿ. ಅದು ಬಿಟ್ಟು ಇನ್ನೇನು ಕೂಡ ಗೊತ್ತಿರಲ್ಲ. ಆಮೇಲೆ ಹೆಂಗಾಗುತ್ತೆ ಅಂದರೆ ಪಾಪು ಬಂದಮೇಲೆ ಅದು ಈಗ ಡೆಲಿವರಿ ಆದಮೇಲೆ ಈಗ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ತುಂಬ ಪೇಯ್ನ್ ಇರುತ್ತೆ, ಸ್ವಿಚರ್ದೆಲ್ಲ ಪೇಯ್ನ್ ಇರುತ್ತೆ 10 to 15 ಡೇಸು. ಅಥವಾ ಸಿ ಸೆಕ್ಷನ್ ಆದರೆ ಅದ್ರದ್ದು ಹೊಟ್ಟೆದೆಲ್ಲ ನೋವು ಇರುತ್ತಲ್ಲ ಅದ್ರದ್ದೆಲ್ಲ ಇರುತ್ತೆ, ಬ್ಯಾಕ್ ಪೇಯ್ನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದ್ರದ್ದೆಲ್ಲ ಒಂದಷ್ಟು ಪೇಯ್ನ್ ಆಗಿರುತ್ತಾ. ಇನ್ನು ನೆಕ್ಸ್ಟು ಪಾಪು ಇರೋ ಕಾರಣದಿಂದ ನೈಟೆಲ್ಲ ನಿದ್ದೆ ಎಲ್ಲ ಸ್ವಲ್ಪ ಲೆಸ್ ಆಗುತ್ತೆ. ಹಾಗೆ ಊಟ ತಿಂಡಿಲೂ ಕೂಡ ಈಗ ಪಾಪು ಆದಮೇಲೆ ಎಷ್ಟೋ ಜನಕ್ಕೆ, ನನಗೂ ಕೂಡ ಈ ರೀತಿ ಆಗಿದೆ. ಏನು ಅಂದರೆ ಫುಲ್ಲು ಊಟದಲ್ಲಿ ಯಾವುದೇ ರೀತಿ ಟೇಸ್ಟ್ ಸಿಗಲ್ಲ, ಏನು ತಿಂದರೂ ಕೂಡ ಸಪ್ಪೆ. ಹೇಳ್ಬೇಕು ಅಂದರೆ ನನಗೆ ಈ ಸರಿನೇ 20-25 ಡೇಸ್ ಆದರೂ ಕೂಡ ಯಾವುದೇ ರೀತಿ ಫುಡ್ ತಿಂದರೂ ಏನು ಒಂಥರ ಟೇಸ್ಟ್ ಅನಿಸ್ತಿಲ್ಲ, ಏನು ಸಪ್ಪೆ. ಈಗ ತುಂಬ ಜಾಸ್ತಿ ಜ್ವರ ಬಂದಾಗ ಯಾವ ರೀತಿ ಸಪ್ಪೆ ಅನಿಸುತ್ತೆ, ಈಗಲೂ ಕೂಡ ನನಗೆ ಹಂಗೆ ಆಗ್ತಾಯಿದೆ. ತಿಂದಿದ್ದು ಸಮಾಧಾನನೇ ಆಗ್ತಿಲ್ಲ, ಏನು ತಿಂದರೂ ಕೂಡ ಹಾಗೆ ಆಗ್ತಾಯಿದೆ. ಸೊ ಆ ರೀತಿ ಊಟದಲ್ಲಿ ವೇರಿಯೇಷನ್ ಆಗುತ್ತೆ, ನಿದ್ದೆಲಿ ವೇರಿಯೇಷನ್ ಆಗುತ್ತೆ, ಮತ್ತು ನಾವು ಪಾಪುನ ನೋಡ್ಕೋಬೇಕಾಗತ್ತೆ. ಇದಲ್ಲದೆ ಇವಾಗ ನಾವು ಯಾರಾದರೂ ಮನೆಗೆ ಬರ್ತಾರೆ ಅಲ್ವಾ, ಸೊ ಅವರು ಹೇಳ್ತಾರೆ ಪಾಪುನ ಹಂಗೆ ನೋಡ್ಕೋಬೇಕಿತ್ತು, ಹಿಂಗೆ ನೋಡ್ಕೋಬೇಕಿತ್ತು, ಅಥವಾ ಏನೋ ಒಂದು ಈ ರೀತಿ ಹೇಳ್ತಾರಲ್ವ ಆಲ್ಮೋಸ್ಟು. ಸೊ ಅದ್ರದ್ದೆಲ್ಲ ಮೆಂಟಲಿ ಫಿಸಿಕಲಿ ನಮ್ಮ ತಲೆಯಲ್ಲಿ ತುಂಬ್ಕೊಬಿಟ್ಟಿರ್ತೀವಿ. ನಮ್ಮದೇ ಏನೋ ತಪ್ಪಾಗ್ತಾಯಿದೆ, ಇಲ್ಲ ಬೇರೆ ಏನೋ ಒಂದು ಈ ರೀತಿ ಗೊಂದಲದಲ್ಲಿ ಇರ್ತೀವಿ. ಮತ್ತು ಏನನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಿರ್ಲಿಲ್ಲ, ಖುಷಿಯಿಂದ ಇರೋದಕ್ಕಾಗ್ತಿರ್ಲಿಲ್ಲ. ನನಗೂ ಕೂಡ ಹಿಂಗೆ ಆಗಿತ್ತು ಫಸ್ಟ್ ಪ್ರೆಗ್ನೆನ್ಸಿಲಿ. ಒಂದೊಂದು ಸರಿ ನಾನು ಅತ್ತೇ ಬಿಡ್ತಾಯಿದ್ದೆ, ಈ ಪೇಯ್ನ ನನಗೆ ತಡೆಯೋಕ್ಕಾಗ್ತಿಲ್ಲ ಅಂತ. ಮತ್ತು ಪಾಪುನ ಮೇಂಟೈನ್ ಮಾಡೋದಕ್ಕಾಗ್ತಿರ್ಲಿಲ್ಲ, ಎತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಎಲ್ಲರ ಜೊತೆಗೆ ಖುಷಿಯಿಂದ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹೀಗೆ ಒಂದು ಸುಮಾರು ಸರಿ ಅತ್ತೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಆಗ್ತಿರುತ್ತೆ. ಅದರಲ್ಲೂ ಇದ್ರ ಮಧ್ಯೆ ಅರ್ಧ ಬ್ರೆಸ್ಟ್ ಫೀಡ್ ಮಾಡುವಾಗ ಅರ್ಧ ಪೇಯ್ನು, ಹಿಂಗೆ ಕಂಪ್ಲೀಟ್ ಎಲ್ಲ ರೀತಿ ಪೇಯ್ನ್ಗಳು ನಮ್ಮ ತಲೆಯಲ್ಲಿ ತುಂಬಿಕೊಂಡು ನಾವೇ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿರ್ತೀವಿ ಅಂತಲೇ ಹೇಳ್ಬೋದು. ಆ ರೀತಿ ಆಗಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಈ ರೀತಿ ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ಒಂಥರ ನಮ್ಮದೇ ಬೇರೆ ಲೋಕನೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಂದು ಫಸ್ಟ್ ಪಾಪುಲಿ ಆ ರೀತಿ ಆಗಿತ್ತು. ನನಗೆ ಇದೆಲ್ಲ ಈ ರೀತಿ ಆಗುತ್ತೆ, ಈ ರೀತಿ ಆಗ್ಬೋದೇನೋ ಅನ್ನೋವಂಥದ್ದು ನನಗೆ 20 ಡೇಸ್ ಕಳೆದ ಮೇಲೆ ಗೊತ್ತಾಯಿತು. ನಾನು ಏನಕ್ಕೆ ಈ ರೀತಿ ಆಗ್ತಿದೆ, ನನಗೆ ಏನು ಕತೆ ಏನು ಅಂತ ಮೊಬೈಲಲ್ಲೆಲ್ಲ ನೋಡಿದಾಗ ಕೆಲವೊಂದಷ್ಟು ಜನ ಹೇಳಿದ ಮೇಲೇ ಗೊತ್ತಾಗಿದ್ದು, ಪಾಪು ಆದಮೇಲೆ ಡೆಲಿವರಿ ಆದಮೇಲೆ ಈ ರೀತಿಯೂ ಒಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಆಗುತ್ತೆ ಕೆಲವೊಂದಷ್ಟು ಜನಕ್ಕೆ ಅನ್ನೋವಂಥದ್ದು ನನಗೆ 20 ಡೇಸ್ ಎಲ್ಲ ಮುಗಿದ ಮೇಲೆ ಗೊತ್ತಾಯಿತು. ಆವಾಗ ನಾನು ಹೇಳ್ಕೊತಾ ಇದ್ದೆ, ನನಗೆ 15 ಡೇಸ್ ಈ ರೀತಿ ಆಗಿತ್ತು ನನಗೆ ಅಂತ ಹೇಳ್ತಾ ಇದ್ದೆ ನಾನು ಮನೆಯವ್ರ ಜೊತೆಗೆಲ್ಲ. ಸೊ ಹಾಗಾಗಿ ಆವಾಗ ನನಗೆ ಗೊತ್ತಾಗಿತ್ತಲ್ವ. ಸೊ ಹಾಗಾಗಿ ನಾನು ಈ ಸರಿ ಮೈಂಡಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಓಕೆ, ಪಾಪು ಆದಮೇಲೆ ಈ ರೀತಿ ನನ್ನ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಸರಿ ಫಸ್ಟೇ ಮೈಂಡನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಡೆಲಿವರಿ ಆದಮೇಲೆ ಈ ರೀತಿ ಆಗುತ್ತೆ, ನನ್ನ ಮೈಂಡನ್ನ ಡೈವರ್ಟ್ ಮಾಡ್ಕೋಬಾರ್ದು, ಪಾಪು ಜೊತೆ ಆರಾಮಾಗಿರಬೇಕು, ಫ್ಯಾಮಿಲಿಯವ್ರ ಜೊತೆ ಆರಾಮಾಗಿರಬೇಕು, ಮತ್ತು ಊಟ ತಿಂಡಿ ನೀಟಾಗಿ ತಿನ್ನಬೇಕು, ಮತ್ತು ನಿದ್ದೆ ಸಾಧ್ಯವಾದಷ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು. ಆಮೇಲೆ ಫಸ್ಟು ಪಾಪು ಆದಾಗ ನಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇರಲ್ಲ. ನನ್ನರಲ್ಲಂತೂ ಕೇಳಲೇಬೇಡಿ, ನಾನು ಪಾಪು ಇದೇ ಜೀವನ ಆಗಿಬಿಟ್ಟಿತ್ತು. ಮನೆ ಇಷ್ಟು ಬಿಟ್ಟರೆ ಊಟ ಮಾಡು, ತಿನ್ನು, ಮಲಗು, ಇದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಸರಿ ಹಂಗೆ ಮಾಡ್ಕೊಂಡಿಲ್ಲ ನಾನು. ಈ ಸರಿ ತುಂಬ ಸ್ಮೂತಾಗಿ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಹಂಗೂ ಈ ಸರಿನೂ ಕೂಡ ನನಗೆ ಒಂದು 15 ಡೇಸು ಒಂಥರ ಅನಿಸ್ತಾಯಿತ್ತು. ಬಟ್ ನಾನು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಅತಿಯಾಗಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗಲಿಲ್ಲ. ನಂದು ಎಷ್ಟೈತೆ ಅದನ್ನ ನೋಡಿಕೊಂಡು, ಪಾಪು ನೋಡಿಕೊಂಡು ಆರಾಮಾಗಿ ಸ್ಮೂತಾಗಿ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಇದು ಎಷ್ಟೋ ಈಗ
ಈಗ ಫಸ್ಟು ಬೇಬಿ ಮಾಡ್ಕೋತಿರ್ತಾರಲ್ಲ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಚೂರು ಅರಿವು ಇರಲ್ಲ ಅವ್ರಿಗೆ. ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಏನಿದು, ಅಯ್ಯೋ ನಾನು ಯಾಕಾದರೂ ಪಾಪು ಮಾಡ್ಕೊಂಡೋ ಅನ್ನೋ ಅಂಥದ್ದು ಯೋಚನೆ ಕೂಡ ಬಂದಿರುತ್ತೆ. ಸೊ ಹಾಗಾಗಿ ಈ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಅವರು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲೇ ಮೈಂಡನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಡೆಲಿವರಿಗೆ ಅಷ್ಟೇ ಅವರು ರೆಡಿಯಾಗಿರ್ತಾರೆ, ಅದು ಯಾವ ರೀತಿ ಪೇಯ್ನ್ ಬರುತ್ತೆ ಅನ್ನೋದ್ರ ಮೇಲೆ ಅವರು ಪ್ರಿಪೇರ್ ಆಗಿರ್ತಾರೆ. ಅದನ್ನು ಬಿಟ್ಟರೆ ಪಾಪು ಆದಮೇಲೆ ನಾವು ಹೇಗಿರಬೇಕು, ಮಗುನ ಯಾವ ರೀತಿ ನೋಡ್ಕೋಬೇಕು, ಮತ್ತು ನಮ್ಮ ಲೈಫ್ನ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಐಡಿಯಾನೂ ಇರಲ್ಲ. ಸೊ ಹಾಗಾಗಿ ಈ ರೀತಿ ಇರುತ್ತೆ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅನ್ನೋವಂಥದ್ದು. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಯಾರಾದರೂ ಪ್ರೆಗ್ನೆಂಟ್ಸ್ಗಳು ನೋಡ್ತಾ ಇದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ, ಒಂದು ಐಡಿಯಾ ಬರುತ್ತೆ ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.